ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ, ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ಭಾಗ್ಯಶ್ರೀ. ಈಗ ಹೆಡ್ಲೈನ್ಸ್. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಕಹಳೆ ಜೋರಾಗ್ತಾ ಇದೆ. ಇದರ ಲಾಭವನ್ನ ಪಡೆಯೋಕೆ ಕಾಂಗ್ರೆಸ್ ಮುಂದಾಗಿದ್ದು ಅಸಮಾಧಾನಿತರಿಗೆ ಗಾಳ ಹಾಕೋಕೆ ಯತ್ನ ಮಾಡ್ತಾ ಇದೆ. ಕೇಸರಿ ರೆಬಲ್ಸ್ ಕರೆಸಿಕೊಳ್ಳುವ ಬಗ್ಗೆ ಈಗಾಗಲೇ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ವಿವಾದಾತ್ಮಕ ಹೇಳಿಕೆಗಳಿಂದಾನೇ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ಈವರೆಗೂ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಹೀಗಾಗಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಂತಹ ಹೆಗಡೆ ಮತ್ತೆ ಟಿಕೆಟ್ ಗಿಟ್ಟಿಸಿಕೊಳ್ತಾರಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಮೈತ್ರಿ ಗೊಂದಲ ಬಗ್ಗೆ ದಳಪತಿ ಸಿಟ್ಟು ಹೊರಹಾಕ್ತಾ ಇದ್ದ ಹಾಗೆ ದೋಸ್ತಿ ಬೆಚ್ಚಿಬಿಟ್ಟಿದೆ. ಕೋಲಾರ ವಿಚಾರವಾಗಿ ಬಹಿರಂಗವಾಗಿ ಎಚ್ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕೆ ಬಿಜೆಪಿ ವರಿಷ್ಠರೇ ಕರೆಯನ್ನ ಮಾಡಿ ಓಲೈಕೆಗೆ ಮುಂದಾಗಿದ್ದಾರೆ. ಮುಂದೆ ತಪ್ಪುಗಳಾಗದಂತೆ ನಡ್ಕೊಳ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.